ನಮಸ್ಕಾರ ವೀಕ್ಷಕರೇ. ಮತ್ತೆ ಅವಿಮುಕ್ತೇಶ್ವರಾನಂದ ಶ್ರೀಗಳು ವಿವಾದದ ಮೂಲಕ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮದ ವೇಳೆ ರಗಳೆ ರಂಪಾಟ ಮಾಡಿ ಯೋಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಎಲ್ಲಾ ಸಾಧು ಸಂತರ ಕೆಂಗಣಿಗೆ ಗುರಿಯಾಗಿದ್ದಾರೆ ಹಾಗೂ ಸನಾತನ ಧರ್ಮೀಯರ ಅಸಮಾಧಾನಕ್ಕೆ ಕಾರಣರಾಗ್ತಾ ಇದ್ದಾರೆ. ಅವಿಮುಕ್ತೇಶ್ವರಾನಂದ ಶ್ರೀಗಳ ವಿಚಾರದಲ್ಲಿ ರಗಳೆ ಅಥವಾ ವಿವಾದ ಆಗ್ತಾ ಇರೋದು ಇದೇ ಮೊದಲೇನಲ್ಲ. ಆದ್ರೆ ಪದೇ ಪದೇ ಕಾಂಟ್ರವರ್ಸಿ ಆಗ್ತಾ ಇದೆ ಅಂದಾಗ ಅಸಲಿ ವಿಷಯ ಏನಿರ್ಬೋದು ಅನ್ನೋ ಕುತೂಹಲ ಜನರಲ್ಲಿ ಮೂಡುತ್ತೆ. ಈ ಹೊತ್ತಲ್ಲಿ ಶ್ರೀಗಳು ಹಾಗೂ ಕಾಂಗ್ರೆಸ್ ನಡುವೆ ಬಹಳ ಸ್ನೇಹ ಸಂಬಂಧ ಇದೆ ಅನ್ನೋ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಹಿಂದೂ ಧರ್ಮದಲ್ಲಿ ಬಿರುಕು ಮೂಡಿಸೋ ಸಲುವಾಗಿಯೇ ಇವರು ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆದ್ರೆ ಈ ಬಾರಿ ಸಿಎಂ ಯೋಗಿ ಸರ್ಕಾರ ಖಡಕ್ ಆಗಿ ಕಾನೂನಿನ ಮೂಲಕ ಹೊಡೆತ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸನಾತನ ಧರ್ಮದ ಇತಿಹಾಸ, ಭಾರತದ ಇತಿಹಾಸ, ನಮ್ಮ ಸಂಸ್ಕೃತಿ, ಹಿಂದುತ್ವ ಉಳಿಸುವಲ್ಲಿ ಆದಿಶಂಕರರ ಪಾತ್ರ ದೊಡ್ಡದಿದೆ. ಅವರು ಸ್ಥಾಪಿಸಿದ 4 ಪೀಠಗಳು ಸನಾತನ ಧರ್ಮದ ಅತ್ಯಂತ ಪವಿತ್ರ ಕೇಂದ್ರಗಳಾಗಿವೆ. ಎಲ್ಲಾ ಮಠದ ಶಂಕರಾಚಾರ್ಯರು ಧಾರ್ಮಿಕ ವಿಚಾರಗಳಲ್ಲಿ ಜನರಿಗೆ ಉತ್ತಮ ಸಂದೇಶವನ್ನ ಸಾರುವಲ್ಲಿ, ಮಾರ್ಗದರ್ಶನ ನೀಡುವಲ್ಲಿ, ಸಮಾಜದ ಒಳಿತಿಗಾಗಿ ಸತ್ಕಾರ್ಯಗಳನ್ನ ಮಾಡುವಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆ ಪೀಠಗಳ ಘನತೆಯನ್ನ ಕಾಪಾಡಿಕೊಂಡು ವಿಶ್ವಕ್ಕೆ ಉತ್ತಮ ಸಂದೇಶವನ್ನ ಸಾರುತ್ತಿದ್ದಾರೆ. ಆದ್ರೆ ಸದಾ ಒಂದಿಲ್ಲೊಂದು ವಿಚಾರಗಳಲ್ಲಿ ಸುದ್ದಿಯಾಗಿ ವಿವಾದಾತ್ಮಕ ಅನ್ನೋ ಛಾಯೆ ಹೊತ್ತಿರೋದು ಮಾತ್ರ ಜ್ಯೋತಿರ್ಮಠದ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಅನ್ನೋ ಆರೋಪ ಬಲವಾಗ್ತಾ ಇದೆ. ಬಾಕಿ ಎಲ್ಲಾ ಪೀಠಗಳು ಹಾಗೂ ಜಗದ್ಗುರುಗಳ ಮೇಲೆ ಜನರು ಪೂಜನೀಯ ಭಾವನೆ ಹೊಂದಿರೋ ಹೊತ್ತಲ್ಲಿ ಇವರ ಕಾರ್ಯವೈಖರಿ ಅವರ ಪೀಠಕ್ಕೂ ಹಾಗೂ ಸಮಸ್ತ ಸನಾತನ ಧರ್ಮಕ್ಕೂ ಧಕ್ಕೆ ತರುವಂತಿದೆ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಈಗ ಯಾಕೆ ಇವರು ವಿವಾದದ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣ ಮಾಘ ಮೇಳದ ವಿವಾದ. ಪ್ರಯಾಗರಾಜ್ನಲ್ಲಿ ಮಾಘ ಮೇಳದ ಹಿನ್ನೆಲೆ ತ್ರಿವೇಣಿ ಸಂಗಮದಲ್ಲಿ ಸನಾತನ ಧರ್ಮೀಯರು ಪವಿತ್ರ ಸ್ನಾನವನ್ನ ಮಾಡಿ ಪುನೀತರಾಗ್ತಾ ಇದ್ದಾರೆ. ಮೊನ್ನೆ ಭಾನುವಾರ ಮೌನಿ ಅಮಾವಾಸ್ಯೆ ಎಂದು ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಹಾಗೂ ಅವರ ಶಿಷ್ಯಂದಿರು ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿದ್ದಾರೆ. ಆ ಹೊತ್ತಲ್ಲಿ ಗದ್ದಲ ಗಲಾಟೆ ಶುರುವಾಗಿದೆ. ನಂತರ ಅಲ್ಲಿಂದ ತೆರಳೋ ಅವಿಮುಕ್ತೇಶ್ವರಾನಂದ ಶ್ರೀಗಳು ಯೋಗಿ ಹಾಗೂ ಅವರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಯಾಕೆ ಅಲ್ಲಿ ಗದ್ದಲ ಆಯ್ತು ಅಂತ ನೋಡಿದ್ರೆ, ಶ್ರೀಗಳು ಕಾಲ್ನಡಿಗೆಯಲ್ಲಿ ಬಾರದೆ ತಮ್ಮ ರಥದ ಸಮೇತ ನದಿಗೆ ಇಳಿದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇದು ನಿಯಮಗಳಿಗೆ ವಿರುದ್ಧವಾಗಿದ್ದು, ಅಸಲಿ ಸಾಧು ಸಂತರು ಕೂಡ ಕಾಲ್ನಡಿಗೆಯಲ್ಲಿ ಬರುವಾಗ ನೀವು ಮಾತ್ರ ಹೀಗೆ ಬರೋದು ಸರಿಯಲ್ಲ ಸ್ವಾಮಿ, ದಯವಿಟ್ಟು ನಡೆದು ಬನ್ನಿ ಅಂತ ಪೊಲೀಸರು ಮನವಿ ಮಾಡಿದ್ದಾರೆ. ಎಲ್ಲವೂ ಮಾತುಕತೆಯಲ್ಲೇ ನಡೆದು ಹೋಗಿದ್ದಿದ್ರೆ ಇದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಪೊಲೀಸರು ಮನವಿ ಮಾಡ್ತಾ ಇದ್ರೆ ಅತ್ತ ಶ್ರೀಗಳ ಶಿಷ್ಯಂದಿರು ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಪೀಠದ ಮೇಲೆ ಹಾಗೂ ಶ್ರೀಗಳ ಮೇಲೆ ಅಪಾರ ಗೌರವ ಇರಿಸಿಕೊಂಡಿದ್ದ ಪೊಲೀಸರು ಶಿಷ್ಯಂದಿರು ಹೊಡೆದರೂ ಪರವಾಗಿಲ್ಲ, ಸಮಸ್ಯೆ ಬಗೆಹರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಪರಿಸ್ಥಿತಿ ಕೈಮೀರಿ ಹೋಗಿ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬೇಕಾದ ಹಾಗೂ ಇತರೆ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಶ್ರೀಗಳು ಅಲ್ಲಿಂದ ಹೊರಡೋದೇ ಸೂಕ್ತ ಅನ್ನೋ ರೀತಿಯ ವಾತಾವರಣವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ದೊಡ್ಡ ಇಶ್ಯೂ ಆಗುತ್ತೆ. ಅಂತ ಮಹಾನ್ ಪೀಠದಿಂದ ಪವಿತ್ರ ಕಾರ್ಯಕ್ರಮಕ್ಕೆ ಬಂದ ಶ್ರೀಗಳಿಂದ ವಾತಾವರಣ ಇನ್ನೂ ಕಳೆಗಟ್ಟಬೇಕಿತ್ತು. ಶ್ರೀಗಳನ್ನ ಕಂಡು ಭಕ್ತರು ಕೈಮುಗಿದು ನಮಿಸಬೇಕಿತ್ತು. ಆದ್ರೆ ತನ್ನ ಪಾಡಿಗೆ ಸರಾಗವಾಗಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಅವಿಮುಕ್ತೇಶ್ವರಾನಂದ ಶ್ರೀಗಳಿಂದಲೇ ಧಕ್ಕೆ ಆಯ್ತು ಅನ್ನೋ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣವಾಗಿ ಬಿಡುತ್ತೆ. ಇನ್ನು ಅಲ್ಲಿಂದ ಬಂದ ಅವಿಮುಕ್ತೇಶ್ವರಾನಂದ ಶ್ರೀಗಳು ಸೀದಾ ಯೋಗಿ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡ್ತಾರೆ. ಯೋಗಿಯನ್ನ ಭಾರತಕ್ಕೆ ದಂಡೆತ್ತಿ ಬಂದು ದೇಶವನ್ನ ಹಾಳುಗಿಡವಿದ್ದ ಔರಂಗಜೇಬ್ಗೆ ಹೋಲಿಸಿ ಮಾತನಾಡ್ತಾರೆ. ಯೋಗಿಯನ್ನ ನೀವೆಲ್ಲ ಸಾಧು ಅಂತ ಅನ್ಕೊಂಡಿದ್ದೀರಿ, ಆದ್ರೆ ಯೋಗಿ ಸಾಧು ಅಲ್ಲ, ಹುಮಾಯೂನ್ ಮಗ ಔರಂಗಜೇಬ್ ಇದ್ದಂತೆ. ಯೋಗಿ ಹಿಂದೂ ಧರ್ಮದ ಪರ ಅಲ್ಲ. ಅದೆಷ್ಟು ದೇವಸ್ಥಾನಗಳನ್ನ ಯೋಗಿ ಕೆಡವಿದ್ದಾರೆ ಗೊತ್ತಾ? ಅವರು ಸಿಎಂ ಸೀಟ್ ನಲ್ಲಿ ಕೂರೋದಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ. ಮುಖ್ಯಮಂತ್ರಿ ಕುರ್ಚಿಯನ್ನ ಪವಿತ್ರ ಅಂತ ತಿಳಿಯದ ವ್ಯಕ್ತಿಯಿಂದ ಹಿಂದೂ ಧರ್ಮದ ಸಂರಕ್ಷಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯೋಗಿ ಹಿಂದೂ ಅಲ್ವೇ ಅಲ್ಲ ಅಂತ ಆಕ್ರೋಶ ಹೊರಹಾಕ್ತಾರೆ. ಅಲ್ಲದೆ ಈ ಹೊತ್ತಲ್ಲಿ ತಮ್ಮ ಸ್ಥಾನದ ಬಗ್ಗೆ ಚರ್ಚೆ ಶುರುವಾಗಿರುವುದಕ್ಕೂ ಕೋಪಗೊಳ್ಳೋ ಅವರು ಈ ಸ್ಥಾನಕ್ಕೆ ತಾವೇ ಸೂಕ್ತ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಸನಾತನ ಧರ್ಮೀಯರೆಲ್ಲರೂ ತಮ್ಮ ಪರ ನಿಲ್ತಾರೆ ಅನ್ನೋ ನಿರೀಕ್ಷೆ ಅವರಲ್ಲಿತ್ತೇನೋ. ಆದ್ರೆ ಆಗಿದ್ದು ಮಾತ್ರ ಬೇರೆ. ಸಾಕಷ್ಟು ಸಾಧು ಸಂತರು ಹಾಗೂ ಸನಾತನಿಗಳು ಅವಿಮುಕ್ತೇಶ್ವರಾನಂದ ಶ್ರೀಗಳ ನಡೆಯನ್ನ ಖಂಡಿಸಿದ್ದಾರೆ. ಸ್ವಾಮಿ ಜಿತೇಂದ್ರಾನಂದ ಸರಸ್ವತಿಗಳು ಮಾಧ್ಯಮವೊಂದರ ಸಂದರ್ಶನದಲ್ಲಿ ಅವಿಮುಕ್ತೇಶ್ವರಾನಂದರನ್ನ ಎಕ್ಸ್ಪೋಸ್ ಮಾಡ್ತಾರೆ. ಈ ಘಟನೆಯಿಂದ ಸ್ವಾಮಿಗಳಿಗೆ ಎಲ್ಲಿ ಅವಮಾನ ಆಗಿದೆ? ಅವರ ಶಿಷ್ಯರನ್ನ ನೋಡಿದ್ರೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ, ಸೇತುವೆ ಮುರಿಯೋದಕ್ಕೆ ಯತ್ನಿಸ್ತಾರೆ. ನೀವು ರಥದ ಮೇಲೆ ಕೂತ್ಕೊಂಡು ಶಿಷ್ಯಂದಿರಿಗೆ ನುಗ್ಗುವಂತೆ ಆದೇಶ ಕೊಡ್ತೀರಿ. ಅದೇ ಜಾಗಕ್ಕೆ ಇತರೆ ಪೀಠಗಳ ಶಂಕರಾಚಾರ್ಯರು ಬಂದಿದ್ರು, ಬೇರೆ ಬೇರೆ ಮಠಗಳ ಶ್ರೀಗಳು ಕೂಡ ಬಂದಿದ್ರು. ಎಲ್ಲರೂ ನಡೆದೇ ಬಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರು. ಯಾರೂ ತಂಟೆ ತಕರಾರು ಮಾಡಿರ್ಲಿಲ್ಲ. ಮಾಘ ಮೇಳದಲ್ಲಿ ಇದುವರೆಗೂ ಯಾವುದೇ ರಥ ಕೂಡ ನದಿಗೆ ಇಳಿದಿಲ್ಲ.
ಇದೇ ನಿಯಮ ಪಾಲನೆ ಆಗ್ತಾ ಬಂದಿರೋದು. ಈಗ ಯಾಕೆ ನಿಮಗೆ ಇಂಥ ಆಲೋಚನೆಗಳೆಲ್ಲ ಬರ್ತಾ ಇರೋದು, ಸಮಸ್ಯೆ ಮಾಡ್ಬೇಕು ಅಂತಲೇ ಬಂದಿದ್ರ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಯಾವಾಗ್ಲೂ ರಾಜಕೀಯ ವಿಚಾರ ಮಾತಾಡೋದರ ಬಗ್ಗೆ ಕೂಡ ಆಕ್ರೋಶ ಹೊರಹಾಕ್ತಾರೆ. ಅವಿಮುಕ್ತೇಶ್ವರಾನಂದರಿಗೆ ದಿನ ಬೆಳಗಾದ್ರೆ ಮೋದಿ ವಿರುದ್ಧ, ಯೋಗಿ ವಿರುದ್ಧ ಮಾತಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಸದಾ ರಾಜಕೀಯ ವಿಚಾರಗಳನ್ನ ಮಾತಾಡೋದು, ವಿಪಕ್ಷಗಳನ್ನ ಹೊಗಳೋದು, ಬೇಡದ ವಿಚಾರಗಳಿಗೆ ತಲೆ ಹಾಕುವುದು, ಇದನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸಾಲದಕ್ಕೆ ವಿಶ್ವ ಹಿಂದೂ ಪರಿಷತ್ ನಾಯಕರ ವಿರುದ್ಧವೂ ಮಾತಾಡ್ತಾ ಇರ್ತಾರೆ. ಬೆಳಗಿನಿಂದ ಸಂಜೆ ತನಕ RSS ಹಾಗೂ ಅದರ ಮುಖ್ಯಸ್ಥ ಭಾಗವತ್ ಮತ್ತು ಅಶೋಕ್ ಸಿಂಗಾಲ್ ವಿರುದ್ಧ ಮಾತಾಡೋದು ಇವರ ದಂಧೆ ಆಗಿದೆ. ಈ ದಂಧೆ ಹಿಂದೆ ಅನ್ಯ ಧರ್ಮೀಯರ ಬೆಂಬಲ ಏನಾದ್ರೂ ಇದೆಯಾ ಅಂತ ಕೇಳಿ ಸವಾಲು ಹಾಕಿದ್ದಾರೆ. ಇನ್ನೊಂದೆಡೆ ಯೋಗಿ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದು, ಸ್ಥಳೀಯ ಆಡಳಿತದಿಂದ ಎರಡೆರಡು ಬಾರಿ ನೋಟಿಸ್ ಕೂಡ ಕಳಿಸಲಾಗಿದೆ. ಪ್ರಯಾಗ್ರಾಜ್ ಆಡಳಿತದಿಂದ ಜಾರಿಯಾಗಿರೋ ನೋಟಿಸ್ನಲ್ಲಿ ನೀವು ಮಾಡಿದ ಕೆಲಸಕ್ಕೆ ನಿಮ್ಮನ್ನ ಯಾಕೆ ಬ್ಯಾನ್ ಮಾಡಬಾರದು ಅನ್ನೋದನ್ನ ಉತ್ತರ ಕೊಡಿ ಅಂತ ಕೇಳಲಾಗಿದೆ. ಅದಕ್ಕೆ 24 ಗಂಟೆಗಳ ಗಡುವನ್ನು ಕೂಡ ನೀಡಲಾಗಿದೆ. ಅಂದ್ಹಾಗೆ ಯಾಕೆ ಈ ಸ್ವಾಮಿ ಡಿಫರೆಂಟ್ ಅಂತ ನೋಡ್ತಾ ಹೋದ್ರೆ ಅವರ ಹಿನ್ನೆಲೆ ತೆರೆದುಕೊಳ್ತಾ ಹೋಗುತ್ತೆ. ಅವರ ಸ್ಥಾನದ ಬಗ್ಗೆ ಸಾಕಷ್ಟು ವಿರೋಧ ಇದೆ. ಕಾರಣ ಏನಂದ್ರೆ ಅವರು ಸರಿಯಾದ ರೀತಿಯಲ್ಲಿ ಆಯ್ಕೆ ಆದವರಲ್ಲ, ಬದಲಾಗಿ ತಮ್ಮನ್ನ ತಾವೇ ಶಂಕರಾಚಾರ್ಯ ಅಂತ ಘೋಷಿಸಿಕೊಂಡವರು ಅನ್ನೋದು. 2002 ಸೆಪ್ಟೆಂಬರ್ನಲ್ಲಿ ಸ್ವಾಮಿ ಸ್ವರೂಪಾನಂದ ಸರಸ್ವತಿ ಶ್ರೀಗಳ ಕಾಲ ನಂತರ ಆ ಸ್ಥಾನದಲ್ಲಿ ಕೂರುವ ಅವಿಮುಕ್ತೇಶ್ವರಾನಂದ ಸ್ವಾಮಿ ತಮ್ಮನ್ನ ತಾವೇ ಶಂಕರಾಚಾರ್ಯ ಅಂತ ಘೋಷಿಸಿಕೊಂಡು ಬಿಡ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರವನ್ನ ಪರಿಗಣಿಸಿ ಅವರ ಪೀಠಾರೋಹಣಕ್ಕೆ ತಡೆ ತಂದಿರುತ್ತೆ. ಆದರೆ ನಂತರದಲ್ಲಿ ರಾಜಕೀಯ ಸಹಾಯದಿಂದ ಅಲ್ಲಿ ಬೇರೂರಿ ಬಿಡ್ತಾರೆ ಅನ್ನೋ ಮಾಹಿತಿಗಳಿವೆ. ಪ್ರಮುಖವಾಗಿ ಈ ಸ್ವಾಮಿಗಳಿಗೆ ಸನಾತನ ಧರ್ಮದ ರಕ್ಷಕ ಅಂತ ಬಿರುದು ಕೊಟ್ಟಿದ್ದು ಯಾರು ಅಂದ್ರೆ ಅದು ಪ್ರಿಯಾಂಕಾ ರಾಬರ್ಟ್ ವಾದ್ರಾ. ಅಲ್ಲಿಗೆ ಏನಾಗಿರ್ಬೋದು ಅನ್ನೋದನ್ನ ಹೇಳದೆಯೇ ಹೇಳಿದಂತಿದೆ ಅನ್ನೋದು ಭಾರತೀಯರು ಅರ್ಥ ಮಾಡ್ಕೊಂಡಿರೋ ವಿಚಾರ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಜಕೀಯ ವಿಚಾರದಲ್ಲಿ ಇವರದೊಂದು ಹೇಳಿಕೆ, ಅಭಿಪ್ರಾಯ ಯಾವಾಗ್ಲೂ ಇದ್ದೇ ಇರುತ್ತೆ ಅನ್ನೋ ರೀತಿ ಆಗ್ಬಿಟ್ಟಿದೆ. ಪ್ರಮುಖವಾಗಿ ಯೋಗಿ, ಮೋದಿ ಅಥವಾ ಹಿಂದುತ್ವದಲ್ಲಿ ಗುರುತಿಸಿಕೊಂಡಿರೋ ಪ್ರಬಲ ನಾಯಕರ ವಿರುದ್ಧ ಮಾತಾಡ್ತಾನೆ ಇರ್ತಾರೆ. ಕೆಲವೊಂದು ಸಲ ಹೇಗಿರುತ್ತೆ ಅಂದ್ರೆ, ಸತತವಾಗಿ ಯೋಗಿಯನ್ನ ಬೈತಾರೆ, ಆಮೇಲೆ ಸಡನ್ ಆಗಿ ಒಂದು ದಿನ ಹೊಗಳಿ ಬಿಡ್ತಾರೆ. ಸತತವಾಗಿ ಮೋದಿಯನ್ನ ಬೈತಾ ಇರ್ತಾರೆ, ಆಮೇಲೆ ಸಡನ್ ಆಗಿ ಒಂದು ದಿನ ಹೊಗಳಿ ಬಿಡ್ತಾರೆ. ಇದು ಕೂಡ ಮುಂದುವರೆದುಕೊಂಡು ಬಂದಿದೆ. ಜನರು ಹೇಳೋ ಪ್ರಕಾರ ತಾವು ಆಂಟಿ ಹಿಂದೂ ಅನ್ನೋದು ಬೇರೆಯವರಿಗೆ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು ಅಂತ. ಆದ್ರೆ ಇವರ ನಡವಳಿಕೆ ಜನರಿಗೆ ಅಸಮಾಧಾನ ತರಿಸ್ತಾ ಇರೋದಕ್ಕೆ ಕಾರಣ ಏನಂದ್ರೆ, ಮೊದಲೇ ಸನಾತನ ಧರ್ಮದ ಸಾಧು ಸಂತರು ಗುರುಗಳನ್ನ ಟಾರ್ಗೆಟ್ ಮಾಡೋ ಕೆಲಸ ಆಗ್ತಾ ಇದೆ. ಒಂದಿಲ್ಲೊಂದು ಆರೋಪ ಹೊರಿಸಿ ಜನರ ನಂಬಿಕೆಗೆ ಧಕ್ಕೆ ತಂದು ಜನರನ್ನ ಮಠ ಮಾನ್ಯಗಳಿಂದ ದೂರ ಮಾಡಿಸೋ ಹುನ್ನಾರ ನೂರಾರು ವರ್ಷದಿಂದ ನಡೆದಿದೆ. ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ಸನಾತನ ಧರ್ಮ ಉಳಿದಿದೆ ಅಂದ್ರೆ ಅದು ಹೆಮ್ಮೆಯ ವಿಚಾರ. ಅಂಥದ್ರಲ್ಲಿ ಇಂಥವರು ಒಂದಿಲ್ಲೊಂದು ಬೇಡದ ವಿಚಾರಗಳಲ್ಲಿ ಮೂಗು ತೋರಿಸಿ ಯುವ ಪೀಳಿಗೆಯನ್ನ ಮಠಗಳಿಂದ ದೂರ ಆಗುವಂತೆ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ವಿಪರೀತ ಇಂಟ್ರೆಸ್ಟ್ ಇದ್ರೆ ಪೀಠವನ್ನೇ ತ್ಯಜಿಸಿ ಗಾಂಧಿ ಕುಟುಂಬದ ಜೊತೆ ಕೈ ಜೋಡಿಸಬಹುದಲ್ವಾ? ಹೇಗೂ ಹಿಂದೂಗಳಲ್ಲಿ ಹಿಂದೂ ವಿರೋಧಿ ಮನಸ್ಥಿತಿಯ ಜನರಿದ್ದಾರೆ, ಅವರು ತಮಗೆ ಬೆಂಬಲ ಕೊಡ್ತಾರೇನೋ ಅನ್ನೋದು ಕೂಡ ಜನರ ಮಾತು. ಅದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.